ರೇಣುಕಾಸ್ವಾಮಿ ಎಂಬಾತನನ್ನ ಕೊಲೆ ಮಾಡಿದಂಥ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ನ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದರ್ಶನ್ ಅವರ ವಿಚಾರಣೆ ಮುಂದುವರೆದಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೆ ಅವರ ಆಪ್ತರು, ಅವರ ಸಹಚರರನ್ನ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಯಾರ್ಯಾರು ಆರೋಪಿಗಳು ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ದರ್ಶನ್ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಪವನ್ ಅರೆಸ್ಟ್ ಮಾಡಲಾಗಿದೆ. ಕಿಡ್ನಾಪ್ ಮಾಡೋಕೆ ಹೇಳಿದ್ದವನು ಈತ ಅನ್ನುವಂತ ಮಾಹಿತಿ. ಇನ್ನು ಹೋಟೆಲ್ ಉದ್ಯಮಿ ಪ್ರದೋಷ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಕಿಡ್ನಾಪ್ ಮಾಡಿಕೊಂಡು ಕರೆತಂದಂತಹ ಆರೋಪದಲ್ಲಿ ನಂದೀಶ್ನನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರದೋಷ್ ಗೆಳೆಯ ಹಾಗೆ ಉದ್ಯಮಿ ಕೇಶವಮೂರ್ತಿಯನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗ್ತಾ ಇದೆ. ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಎಂಬಾತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದಂತೆ ಲಕ್ಷ್ಮಣ್, ದೀಪಕ್ ಹಾಗೆ ಕಾರ್ತಿಕ್ ಈ ಮೂವರನ್ನು ಕೂಡ ಬಂಧಿಸಲಾಗಿದೆ. ಒಟ್ಟಾರೆಯಾಗಿ 10 ಜನ, ದರ್ಶನ್ ಸೇರಿದಂತೆ 10 ಜನರನ್ನ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಲಾಗಿರೋದು. ಅದರಲ್ಲಿ ಆರೋಪಿಗಳು ಯಾರ್ಯಾರು, ಈಗಾಗಲೇ ಅರೆಸ್ಟ್ ಆಗಿರುವಂತಹ ಆರೋಪಿಗಳು, ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮೊದಲನೇದಾಗಿ ಪವನ್, ಈತ ದರ್ಶನ್ ಮನೆಯಲ್ಲೇ ಇರುವಂತಹ ನಟ ದರ್ಶನ್ರ ಆಪ್ತ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಿಡ್ನಾಪ್ ಮಾಡೋಕೆ ಹೇಳಿದ್ದವನೇ ಈತ ಅನ್ನುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ. ಅಷ್ಟು ಮಾತ್ರ ಅಲ್ಲ, ಪವಿತ್ರ ಗೌಡಗೂ ಈತ ಆಪ್ತ ಅನ್ನುವಂಥ ಡೀಟೇಲ್ಸ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ದರ್ಶನ್ ಸೇರಿದಂತೆ 10 ಜನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿದ್ದಾರೆ. ಈಗ ಅರೆಸ್ಟ್ ಆದವರು ಯಾರು, ಪ್ರಕರಣದಲ್ಲಿ ಅವರ ಪಾತ್ರ ಏನು ಅನ್ನುವಂಥ ಮಾಹಿತಿ ತಮ್ಮ ಜೊತೆ ಇರೋದು. ಡೀಟೇಲ್ಸ್ ನ ನೀಡಬಹುದಾ ಅಂಕಿತಾ? ವಿದ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜೊತೆಗೆ ಉಳಿದ 9 ಜನ ಏನು ಆರೋಪಿಗಳಿದ್ದಾರೆ ಅವರನ್ನ ಕೂಡ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಕೇಸ್ನಲ್ಲಿ 8 ಜನ ಆರೋಪಿಗಳ ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಮಾರು ಜನ ಆರೋಪಿಗಳು ಅಂದ್ರೆ ನಾಗ, ಜೊತೆಗೆ ಕಾರ್ತಿಕ್, ರಾಘವೇಂದ್ರ, ಪವನ್, ರಘು, ಹೀಗೆ ಸುಮಾರು 8 ಜನ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳು ಸೇರ್ಕೊಂಡು ಈ ಒಂದು ಕೊಲೆಗೆ ಪ್ಲಾನ್ ಅನ್ನ ಮಾಡಿದ್ರು. ಜೊತೆಗೆ ಈ ಒಂದು ಕೊಲೆಯ ಇನ್ವಾಲ್ವ್ಮೆಂಟ್ ನಲ್ಲೂ ಕೂಡ ಅವರು ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮೊದಲನೇದಾಗಿ ಪವನ್, ಈತ ಕಿಡ್ನಾಪ್ ಮಾಡೋದಕ್ಕೆ ಹೇಳಿರೋದೇ ಈತ. ಜೊತೆಗೆ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಏನಿದ್ದಾರೆ ಅವರ ಆಪ್ತ ಕೂಡ ಈತ ಅಂತ ಹೇಳಲಾಗ್ತಾ ಇದೆ. ಅದನ್ನ ಹೊರತುಪಡಿಸಿ ಈಗಾಗಲೇ ರಘು ದರ್ಶನ್ ಅಂತ ಏನಿದ್ದಾನೆ ಆತ ಕೂಡ ಇನ್ವಾಲ್ವ್ಮೆಂಟ್ ಆಗಿದೆ. ಆತನನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಘು ದರ್ಶನ್ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತಂದಿದ್ದು, ಅಂದ್ರೆ ಕಿಡ್ನಾಪ್ ಮಾಡಿ ಕರೆತಂದಿದ್ದು ಈತನೇ ಅನ್ನೋದ್ರ ಬಗ್ಗೆ. ಇನ್ನು ಈ ಪ್ರಕರಣವನ್ನ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಪ್ಲಾನ್ ಅನ್ನ ಕೂಡ ಆರೋಪಿಗಳು ಮಾಡ್ಕೊಂಡಿದ್ರು. ಅಂದ್ರೆ ಆತನನ್ನ, ರೇಣುಕಾಸ್ವಾಮಿಯನ್ನ ಮೊದಲು ಅಂದ್ರೆ ನಕಲಿ ಖಾತೆಯನ್ನ ತೆರೆದು ಆತನನ್ನ ಕರೆಸ್ಕೊಳ್ಬೇಕು ತಾವಿದ್ದ ಜಾಗಕ್ಕೆ ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಅದು ವರ್ಕೌಟ್ ಆಗ್ಲಿಲ್ಲ. ಹಾಗಾಗಿ ರಘು ದರ್ಶನ್ ಏನಿದ್ದಾನೆ ಆತ ಅಂದ್ರೆ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷನಾಗಿ ಆತ ಇರ್ತಾನೆ. ಆತನ ಮೂಲಕ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿಕೊಂಡು ಬೆಂಗಳೂರಿಗೆ ಕರೆತಂದು ಹಲ್ಲೆಯನ್ನ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಶೆಡ್ ನಲ್ಲಿ ವಿನೋದನ್ ಅವರಿಗೆ ಸೇರಿರುವಂತಹ ಶೆಡ್ ಏನಿದೆ ಅದರಲ್ಲಿ ಹಲ್ಲೆಯನ್ನ ಮಾಡಿ ಏಕಾಏಕಿ ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಮರ್ಮಾಂಗಕ್ಕೆ ಒದ್ದು ಹಲ್ಲೆಯನ್ನ ಮಾಡಿದ್ದಾರೆ. ಅದಾದ ಬಳಿಕ ಯಾವಾಗ ಆತ ಕೊಲೆ ಆಗಿದ್ದಾನೆ ಅಂತ ಹೇಳಿ ಕನ್ಫರ್ಮ್ ಆಯ್ತು, ಆ ಸಂದರ್ಭದಲ್ಲಿ ಆತನನ್ನ ಮೋರಿಗೆ ಎಸ್ತು ಹೋಗಿರುವಂತದ್ದು. ಇನ್ನು ಈ ಪ್ರಕರಣವನ್ನ ನೋಡೋದಾದ್ರೆ ಪೊಲೀಸರು ಕೂಡ ಈ ಆರೋಪಿಗಳೇನಿದ್ದಾರೆ, ವಶದಲ್ಲಿರುವಂತಹ ಆರೋಪಿಗಳು, ಅವರನ್ನ ಕೂಡ ಎಂಕ್ವೈರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಂದ್ರೆ ಯಾವ ಪೋಸ್ಟ್ ಇಂದ ಈ ರೀತಿಯಾಗಿ ಆಯ್ತು ಅಂದ್ರೆ ಆರೋಪಿ ಏನಿದ್ದಾನೆ, ಆರೋಪಿಗಳು ಯಾಕೆ ರೇಣುಕಾಸ್ವಾಮಿಯನ್ನ ಕರೆಸ್ಕೊಂಡಿರುವಂತದ್ದು, ಅಂದ್ರೆ ದರ್ಶನ್ ಅವರಿಗೆ ಟ್ರಿಗರ್ ಆಗೋದಕ್ಕೆ ಅಥವಾ ಪವಿತ್ರ ಗೌಡ ಅವರಿಗೆ ಟ್ರಿಗರ್ ಆಗೋದಕ್ಕೆ ಯಾವ ಒಂದು ಕಮೆಂಟ್ ಕಾರಣ ಆಯ್ತು ಅಥವಾ ಯಾವ ಮೆಸೇಜ್ ಕಾರಣ ಆಯ್ತು ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಅವೆಲ್ಲ ಆಯಾಮದಲ್ಲಿ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಈ ಕಿಡ್ನಾಪ್ ಪ್ಲಾನ್ ಯಾರ್ದು, ಯಾರು ಕರೆ ತಂದಿದ್ದು, ಜೊತೆಗೆ ಮೋರಿಗೆ ಶವವನ್ನ ಎಸೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯ ವೆಹಿಕಲ್ ಅಲ್ಲಿ ಹೋದ್ರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ವಿನಯ್ ಅವರ ಶೆಡ್ಡಿನಲ್ಲಿ ಏನು ಹಲ್ಲೆಯನ್ನ ಮಾಡ್ತಾರೆ, ಅದಾದ ಬಳಿಕ ಕೊಲೆ ಕನ್ಫರ್ಮ್ ಆದ್ಮೇಲೆ ಅಲ್ಲೇ ಇದ್ದಂತಹ ಆಟೋ ಮೂಲಕ ಮೃತದೇಹವನ್ನ ಸಾಗಿಸೋದಕ್ಕೂ ಕೂಡ ಮುಂದಾಗ್ತಾರೆ. ಅಲ್ಲಿಂದ ಅಂದ್ರೆ ಆಟೋದಲ್ಲಿ ಇದ್ದಂತಹ ಮೃತದೇಹವನ್ನ ಕಾರ್ಗೂ ಕೂಡ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಮೋರಿಗೆ ತಂದು ಎಸ್ತಿರುವಂತದ್ದು. ಹಾಗಾಗಿ ಈಗಾಗಲೇ ಆಟೋವನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಉಳಿದಂತೆ ಕಾರ್ ಏನಿದೆ, ಕಾರ್ ಎಲ್ಲಿದೆ, ಜೊತೆಗೆ ಆ ಕಾರ್ ಯಾರಿಗೆ
ಸೇರಿದ್ದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಟ್ಟು 10 ಜನರನ್ನ ವಶಕ್ಕೆ ಪಡೆದಿದ್ದೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಕೂಡ ಒಂದು ಮಾಹಿತಿಯನ್ನ ಕೊಟ್ಟರು. ಹಾಗಾಗಿ ಆ 10 ಜನರ ಇನ್ವಾಲ್ವ್ಮೆಂಟ್ ಏನು, ಜೊತೆಗೆ ನಿನ್ನೆ ಗಿರಿನಗರದ 3 ಜನ ಯುವಕರು ಪೊಲೀಸ್ ಠಾಣೆಗೆ ಬಂದು ಪೊಲೀಸರ ಮುಂದೆ ಶರಣಾಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ರೇಣುಕಾ ಸ್ವಾಮಿ ಜೊತೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಗಲಾಟೆ ಆಗಿತ್ತು ಅನ್ನೋ ಮಾತನ್ನ ಹೇಳಿದ್ರಂತೆ. ಸೊ ಪೊಲೀಸರನ್ನ ದಿಕ್ಕು ತಪ್ಪಿಸೋದಕ್ಕೂ ಕೂಡ ಯತ್ನವನ್ನ ಮಾಡಿದ್ರು. ಆದ್ರೆ ಆರೋಪಿಗಳ ಚಲನವಲನವನ್ನ ನೋಡಿ ಪೊಲೀಸರಿಗೆ ಅನುಮಾನ ಬಂದು ಎಂಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಇಷ್ಟು ಜನ ಇನ್ವಾಲ್ವ್ ಆಗಿರುವಂತದ್ದು ಗೊತ್ತಾಗಿದೆ. ಹಾಗಾಗಿ ಈಗಾಗಲೇ ಪೊಲೀಸರ ವಶದಲ್ಲಿರುವಂತಹ ಪವನ್, ಪ್ರದೋಷ್ ಹಾಗೆ ರಾಘವೇಂದ್ರ, ಕಾರ್ತಿಕ್, ನಾಗ ಒಟ್ಟು 8 ಜನ ಏನಿದ್ದಾರೆ ಆ 8 ಜನರ ಇನ್ವಾಲ್ವ್ಮೆಂಟ್ ಏನು, ಏನೇನ್ ಪಾತ್ರವನ್ನ ಮಾಡಿದ್ರು ಈ ಒಂದು ಕೊಲೆ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಪೊಲೀಸರು ಕೂಡ ಒಂದಷ್ಟು ಎವಿಡೆನ್ಸ್ ಗಳನ್ನ ಕೂಡ ಕಲೆ ಹಾಕೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.